ನಾನು ನಾಗರಾಜ್ ಸಿದ್ದರ್ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಾವು ಹೊನ್ನಾವರದ ಕೆಕ್ಕರ್ ಭಾಗದಲ್ಲಿ ಬಂದಿದ್ದೀವಿ. ಕೆಕ್ಕರ್ ಭಾಗದಲ್ಲಿ ನಾವು ನಿಮಗೆ ಇವತ್ತು ಏನು ಯಾವುದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಂತ ಕೇಳಿದ್ರೆ ಅರಿಶಿನ ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದಕ್ಕೆ ನಮಗೆ ಪೂರಕವಾಗಿ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಯೂಟ್ಯೂಬ್ ವಾಹಿನಿಗೆ ರಮಾಕಾಂತ್ ಶೆಟ್ ಅವರನ್ನ ಈಗಾಗಲೇ ನಾವು ಭೇಟಿಯಾಗಿ ಬಂದಿದ್ದೀವಿ. ನಮಸ್ಕಾರ ರಮಾಕಾಂತ್ ಶೆಟ್ ಅವರೇ. ಈಗಾಗಲೇ ನೀವು ಅರಿಶಿನ ಒಂದು ಏನು ಗಿಡದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಬೇಕು. ಅರಿಶಿನ ಈ ಟೈಪ್ ಉಳಿತದೆ. ಈ ಟೈಪ್ ಉಳಿತದೆಯಾ? ಮಧ್ಯದಲ್ಲಿ ಕಪ್ಪು ಭಾಗ ಕಪ್ಪ ಭಾಗ ಬರುವುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ವಾಹಿನಿಗೆ. ಇದನ್ನ ಗಿಡ ಒಣಗಿದ ನಂತರ ಇದೊಂದು ಗಡ್ಡೆ ಬರ್ತದೆ. ಗಡ್ಡೆ ಅಂದ್ರೆ ಅದು ಅರಿಶಿನ ಗೆಡ್ಡೆ ಬರ್ತದೆ. ಅದು ಪೌಡರ್ ಮಾಡಿ ಸಾರಿಗೆ ಸಾಂಬಾರಿಗೆ ಯಾಕೆ ಉಪಯೋಗಿಸಬಹುದು. ಹಂಗಾಗಿ ಕಚ್ಚರೆ ಗಡ್ಡೆ ಅಂದ್ರೆ ಈ ಟೈಪ್ ಉಳಿತದೆ. ಈ ಟೈಪ್ ಅದಕ್ಕೆ ಮಧ್ಯದಲ್ಲಿ ಕಪ್ಪು ಭಾಗ ಬರ್ತದೆ. ಹಂಗಾಗಿ ಇದು ಕಚ್ಚರೆ ಗಡ್ಡೆ. ಇದು ಯಾವ್ದಕ್ಕೂ ಎಲೆ ಯಾವ್ದಕ್ಕೂ ಬರುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಇದು ನಾಗರ ಪಂಚಮಿಗೆ ವಿಶೇಷ ಎಲೆ ಉಳಿತದೆ. ಹಂಗಾಗಿ ಇದನ್ನು ಬಹಳ ಉಪಯೋಗಿಸ್ತಾರೆ. ಮತ್ತೆ ಮೀನ್ ಸಾರಿಗೆ ಏನಾದ್ರು ಸಾರಿಗೆ ಇದು ತುಂಡು ಮಾಡಿ ಹಾಕಿದ್ರೆ ವಾಸನೆ ಒಳ್ಳೆ ರೀತಿ ಟೇಸ್ಟ್ ವಾಸನೆ ಬರ್ತದೆ ಅಂತ ಹೇಳ್ತಾರೆ. ಮತ್ತೇನಂತ ಕೇಳಿದ್ರೆ ಇದು ಬೆಳೆಸಿದ್ರೆ ಮತ್ತೆ 100% ನೈಸರ್ಗಿಕವಾಗಿ ಇರ್ತದೆ. ಹೌದು, ಚಲೋ. ಅದಕ್ಕೆ ಪವರ್ಫುಲ್ ಆಗಿ ಉಳಿತದೆ. ಪೇಟೆಲ್ ನಾವು ಯಾವ್ದೋ ಪ್ಯಾಕೆಟ್ ಅಲ್ಲಿ ತಂದಿದ್ದು ಹಾಕಿದ್ರೆ ಸಾಂಬಾರ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಇದನ್ನು ಹಾಕಿದ್ರೆ ಸಾಂಬಾರು ಒಳ್ಳೇದು ಇದ್ರಲ್ಲಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೇನಂತ ಕೇಳಿದ್ರೆ ಇಲ್ಲಿ ಎಲ್ಲಾ ಜಾಗದಲ್ಲೂ ಬೆಳಿಬಹುದಾ ಇದನ್ನ? ಎಲ್ಲ ಜಾಗದಲ್ಲೂ ಬೆಳಿಬಹುದು. ಎಲ್ಲ ಜಾಗದಲ್ಲಿ ಅಂದ್ರೆ ಗಡ್ಡೆ ಮಳೆ ಬೀಳೋಕ್ಕಿಂತ ಮುಂಚೆ ಸ್ವಲ್ಪ ಪ್ಯಾಕೆಟ್ ನಲ್ಲಿ ಹಾಕಿಟ್ರೆ ಬೀಜ ಕೃಷಿ ಆದ ನಂತರ ಎಲ್ಲಿ ಬೇಕಾದ್ರೆ ನೆಡಬಹುದು. ಅಲ್ಲ, ನೆಡಬಹುದು. ಆಯ್ತು. ಈಗಾಗಲೇ ಅದು ಮಳೆಗಾಲದಲ್ಲಿ ಆದ ನಂತರ ಬೇಸಿಗೆಗಾಲದಲ್ಲಿ ನೀವು ಕಿತ್ತಿ ಇದು ಮಾಡ್ತೀರಾ? ಮತ್ತೆ ಇಲ್ಲ ಬಿಟ್ರೆ ಅದು ಅಲ್ಲೇ ಅದು ಇದ್ಕೊಂಡು ಮತ್ತೆ ಬೆಳೆಯುತ್ತದೆ? ಇಲ್ಲ, ಕಿತ್ತಿ ನಾವು ಅದು ಸಣ್ಣ ಗಡ್ಡೆಯನ್ನು ತೆಗೆದು ನಾವು ಪೌಡರ್ ಮಾಡಿ ಅದನ್ನು ಸಣ್ಣ ಮೊಳಕೆ ಉಳಿತದೆ. ಆ ಮೊಳಕೆಯನ್ನು ಬೀಜ ಮಾಡಬಹುದು. ಮತ್ತೆ ಬೀಜ ಮಾಡುವಂಥದ್ದು. ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಅವರು ಈ ವಿಷಯವನ್ನ ಸಂಕ್ಷಿಪ್ತವಾಗಿ ಮತ್ತು ವಿಸ್ತಾರವಾಗಿ ಕೂಡ ಹೇಳಿದ್ದಾರೆ. ಯಾಕಂತ ಕೇಳಿದ್ರೆ ಅಲ್ಲಿ ಏನಂತ ಕೇಳಿದ್ರೆ ಒಂದು ಎಲೆ ಅನ್ನುವಂಥ ನಾವು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಯಾಕಂತ ಕೇಳಿದ್ರೆ ಈ ಎಲೆ ಅದು ಸುವಾಸನೆ ಆಗಿರ್ಬೋದು, ಅದು ಮೀನ್ ಸಾರಿನಲ್ಲೂ ಬಳಸ್ಬೋದು, ಮತ್ತೇನಂತ ಕೇಳಿದ್ರೆ ಬಿರಿಯಾನಿಯಲ್ಲೂ ಕೂಡ ಬಳಸ್ಬೋದು ಅಂತ ಹೇಳ್ತಾರೆ. ಮತ್ತೇನಂತ ಕೇಳಿದ್ರೆ ಅದು ಗೆಡ್ಡೆಯನ್ನು ಇದು ಮಾಡಿದ್ರೆ ಇದು 100% ನೈಸರ್ಗಿಕ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೆಡಬಹುದು. ಎಲ್ಲಾ ಮಣ್ಣಿಗೂ ಅಂತ ಸೆಟ್ ಆಗ್ತದೆ. ಅದು ಸೆಟ್ ಆಗ್ತದೆ, ಪೂರಕವಾಗಿ ಸೆಟ್ ಆಗ್ತದೆ. ಮತ್ತೆ ಎಲ್ಲಾ ಮನೆಯಲ್ಲೂ ಕೂಡ ಅರಿಶಿನ ಕೊಂಬನ್ನ ಬೆಳೆಸಿ ಇದು ಮಾಡಿದ್ರೆ ಅದು ನೈಸರ್ಗಿಕವಾಗಿರೋದ್ರಿಂದ ಅದು ಮೈಯಲ್ಲಿರುವಂತ ನಂಜನ್ನ ಕೂಡ ರಿಮೂವ್ ಮಾಡ್ತದೆ ಜನರಲ್ಲಿ. ಯಾಕಂತ ಕೇಳಿದ್ರೆ ಈಗೆಲ್ಲ ಹೊಸ ಜನರೇಷನ್ಗೆ ಇದು ಮಾರು ಹೋಗಿದ್ದಾರೆ. ಪ್ಯಾಕೆಟ್ನಲ್ಲೂ ಕೂಡ ಅದು ಅಡ್ಡ ಪರಿಣಾಮಗಳು, ಕೆಮಿಕಲ್ ಎಲ್ಲ ಬಳಸುವಂಥದ್ದೆಲ್ಲ ನಡೀತದೆ. ಮತ್ತೇನಂತ ಕೇಳೋದು 100% ಆಗಿ ನ್ಯಾಚುರಲ್ ಆಗ್ತದೆ ಇರ್ತದೆ ಇಲ್ಲ ಅಂತ ನಮಗೇನು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಈ ರೀತಿಯಾದಂತಹ ಅರಿಶಿನ ಗಿಡವನ್ನು ನೆಟ್ಟು ಅದರಲ್ಲಿ ಬರುವಂತ ಕೊಂಬನ್ನ ಇದು ಮಾಡ್ಕೊಂಡು ಅದಕ್ಕಿಂತ ಜಾಸ್ತಿ ಜಾಗ ಬೇಕಾಗಿರುವುದಿಲ್ಲ. ತಾವೊಂದನ್ನ ನೋಡ್ಬೋದು, ಸಣ್ಣ ಜಾಗದಲ್ಲೂ ಕೂಡ ಬೆಳೆಸಿದ್ದಾರೆ ಅವರು. ಮತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಬೆಳೆಸಿ ಎಲ್ಲಾ ಮಣ್ಣಿಗೆ ಸೆಟ್ಟು ಆಗುವಂತ ಅರಿಶಿನ ಗಿಡವನ್ನ ಬೆಳೆಸಿ ಬೇಸಿಗೆಗಾಲದ ಸಮಯದಲ್ಲಿ ತೆಗೆದಿಟ್ಟು ಅದನ್ನ ಬಳಸಿದ್ರೆ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಮತ್ತು ದುಡ್ಡು ಕೂಡ ತಾವು ಉಳಿತಾಯನ ಮಾಡಬಹುದಂತ ನಮ್ಮ ಯೂಟ್ಯೂಬ್ ವಾಹಿನಿಗೆ ಈಗಾಗಲೇ ರಮಾಕಾಂತ್ ಶೆಟ್ ಅವರು ಇದು ಮಾಡಿದ್ದಾರೆ. ಈಗಾಗಲೇ ಅವರು ರಮಾಕಾಂತ್ ಶೆಟ್ ಅವರು ಅರಿಶಿನ ಎಲೆ ಮತ್ತೆ ಕಚ್ಚರೆ ಹಿಟ್ಟನ್ನ ಇದು ಮಾಡಿದ್ದಾರೆ. ಈಗಾಗಲೇ ಆರಾರಟದ ಹಿಟ್ಟಿನ ಒಂದು ಆ ಗಿಡದ ಒಂದು ಎಲೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ನೋಡಿ, ಇದು ಗಡ್ಡೆ ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದು. ಈ ಗಿಡನು ಇದು ತರ ಆಗ್ತದೆ. ಮತ್ತೆ ದೊಡ್ಡ ಗಿಡನೂ ಆಗಲ್ಲ, ಇಷ್ಟೇ ಗಿಡ. ಇದು ಗೆಡ್ಡೆಯನ್ನು ಇಷ್ಟು ಉದ್ದ ಆಗ್ತದೆ. ಈ ಗೆಡ್ಡೆಯನ್ನು ಅಗದಿ ಸ್ವಲ್ಪ ಇದು ಮಾಡಿಬಿಟ್ರೆ ಇದು ಚಲೋ ಇದಾಗ್ತದೆ. ಹೊಟ್ಟೆಗೆ ಗಿಟ್ಟೆಗೆ ಗ್ಯಾಸಿಗೆ ಎಲ್ಲ ಒಳ್ಳೆ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಮತ್ತೆ ವಿಶೇಷವಾಗಿ ಏನಂತ ಕೇಳಿದ್ರೆ ಇದು ಅರಿಶಿನ ಎಲೆ ತರನೇ ಇರ್ತದೆ, ಆದ್ರೆ ಇದಕ್ಕೆ ಸ್ಮೆಲ್ ಇರೋದಿಲ್ಲ. ಅರಿಶಿನ ಎಲೆಗೆ ಸುವಾಸನೆ ಭರಿತವಾಗಿರ್ತದೆ ಅರಿಶಿನ ಎಲೆ. ಅದು ನೋಡ್ರೆ ನಾವು ಗೊತ್ತಾಗ್ತದೆ. ಮತ್ತೇನಂತ ಕೇಳಿದ್ರೆ ಅರಿಶಿನ ಎಲೆ ಗಿಡ ಚಿಕ್ಕದಾಗಿರ್ತದೆ, ಇದು ಸ್ವಲ್ಪ ದೊಡ್ಡ ಬರ್ತದೆ. ಮತ್ತೆ ಈ ದೊಡ್ಡದು ಬರ್ತದೆ, ತಾವಿದನ್ನ ನೋಡ್ಬೋದು. ಅರಿಶಿನ ಗಿಡದ ಎಲೆಯನ್ನ ದೊಡ್ಡ ಬರ್ತದೆ. ಮತ್ತೇನಂತ ಕೇಳಿದ್ರೆ ವಿಶೇಷವಾಗಿ ಅದು ಸ್ಮೆಲ್ ಬರ್ತದೆ. ಮತ್ತೆ ಅರಿಶಿನ ಗಿಡದ್ದು ಇದು ಸ್ಮೆಲ್ ಬರೋದಿಲ್ಲ. ಇದು ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಇದನ್ನ ಅದಕ್ಕೆ ಸ್ವಲ್ಪ ಕೇರ್ ಮಾಡಬೇಕಾಗ್ತದೆ ಅರಿಶಿನ ಎಲೆಗೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ 3 ಎಲೆಗಳ ಬಗ್ಗೆ ಇದಕ್ಕೆ ಬಾರ್ಡರ್ ಅಲ್ಲಿ ಕಪ್ಪು ಬರೋದಿಲ್ಲ ಮಧ್ಯದಲ್ಲಿ. ಆದ್ರೆ ಅರಿಶಿನ ಎಲೆ ತರನೇ ಇರ್ತದೆ, ಆದ್ರೆ ಮಧ್ಯದಲ್ಲಿ ಕಪ್ಪು ಬರೋದಿಲ್ಲ. ಆದ್ರೆ ಸ್ವಲ್ಪ ನೋಡೋದಕ್ಕೆ ಅದಕ್ಕಿಂತ ವಿಭಿನ್ನ ಆಗಿರ್ತದೆ. ಅದು ಸ್ವಲ್ಪ ಸೆಣದಾಗಿರ್ತದೆ ಎಲೆ, ಆದ್ರೆ ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬರ್ತದೆ ಗಿಡವನ್ನ. ತಾವು ಎಕ್ಸ್ಪ್ಲೇನ್ ಇದನ್ನ ನೋಡ್ಬೋದು. ಆದ್ರೆ 3 ಇದು ಒಂದೇ ತರದ ಇರ್ತದೆ. ಆದ್ರೆ ನಾವು ಅದನ್ನ ಕೆಲವೊಂದು ಜನ ಮೋಸ ಮಾಡುವಂತ ಸಾಧ್ಯತೆಗಳು ಇರ್ತದೆ. ವ್ಯಾಪಾರಕ್ಕೆ ಬಂದವಾಗ ಆ ಎಲೆ ವಿಷಯಕ್ಕೆ ಬಂದವಾಗ 3 ಎಲೆ ಒಂದೇ ತರಾನೇ ಇರ್ತದೆ. ಆದರೆ ಈಗ ಎಲೆಯಲ್ಲಿ ನಾವು ಗುರುತಿಸುವಂಥದ್ದೇ ಮುಖ್ಯವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲೆ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ನಮ್ಮ ಹಬ್ಬ ಹರಿದಿನ ಬಂದವಾಗ ಅದು ಏನ್ ಮಾಡ್ತಾರೆ, ಕೆಲವೊಂದು ಜನ ಏನ್ ಮಾಡ್ತಾರೆ ಕೇಳಿದ್ರೆ ಅರಿಶಿನ ಎಲೆ ಅಂತಾನೆ ಕೂಡ ಇದು 2 ಎಲೆ ಕೊಡುವಂತ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ಸ್ಮೆಲ್ ಇರೋದಿಲ್ಲ. ಇದಕ್ಕೆ ಬಹುತೇಕವಾಗಿ ಸ್ಮೆಲ್ ಕಡಿಮೆ ಇರ್ತದೆ, ಅದಕ್ಕೆ ಸ್ಮೆಲ್ ಜಾಸ್ತಿ ಇರ್ತದೆ. ಇದಕ್ಕೆ ಸ್ಮೆಲ್ಲೇ ಇರುವುದಿಲ್ಲ. ಯಾಕಂತ ಕೇಳಿದ್ರೆ ಯಾವ್ದು ಹೇಳಿದ್ದು
ಅರರೆಟ್ಟದ್ದು, ಅದಕ್ಕಾದ್ರೆ ಸ್ವಲ್ಪ ಮಟ್ಟಿಗೆ ಸ್ಮೆಲ್ ಇರ್ತದೆ ಅದಕ್ಕೆ ಕಚ್ಚಿರಕ್ಕೆ. ಆದರೆ ಅರಿಶಿಣ ಇದಕ್ಕೆ ಭಾಳ ಸ್ಮೆಲ್ ಇರ್ತದೆ. ಸ್ಮೆಲ್ನಲ್ಲೇ ಗುರುತಿಸ್ಬೇಕು. ಮತ್ತು ಎಲೆಯಲ್ಲೂ ಕೆಲವೊಂದು ಜನ ಗುರುತವನ್ನ ಪರಿಚಯನ ಮಾಡ್ಬೋದು.